ಮೇಡಮ್ ನಮಸ್ತೆ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ನಾದಿಯಾ ಅಂತ. ನಾನಿಲ್ಲಿ ಫಿಸಿಯೋತತ್ವ ಜಯನಗರಲ್ಲಿ ಕೆಲಸ ಮಾಡ್ತಿದ್ದೀನಿ. ನಮ್ಮದು ಫಿಸಿಯೋತತ್ವ ಕ್ಲಿನಿಕ್ಸ್ ಬ್ಯಾಂಗ್ಳೂರಲ್ಲಿ 15+ ಇದೆ. ಓಕೆ, ಈ ಎಲ್ಲ ಥರದ ಸಮಸ್ಯೆಗಳನ್ನು, ರೋಗಗಳನ್ನು, ಆಲ್ಮೋಸ್ಟ್ ಮಸ್ಕ್ಯುಲೋಸ್ಕೆಲಿಟಲ್, ನೆಕ್ ಪೇನ್ ಇರಲಿ, ಬೆನ್ನು ನೋವಿರಲಿ, ಕಾಲು, ನ್ಯೂರಾಲಜಿಕಲ್ ಕಂಡೀಷನ್ಸ್, ನಾವು ಎಲ್ಲ ಕ್ಲಿನಿಕ್ಸಲ್ಲೂ ಕೇಟರ್ ಮಾಡ್ತೀವಿ ಆ ಥರ ಪೇಷಂಟ್ಸ್ನ. ಮತ್ತು ಏಜ್ ಲಿಮಿಟ್ ಹಾಗೆ ಇಲ್ಲ. ಓಕೆ, ನಿಮಗೆ ತೊಂದರೆ ಹೆಂಗಿದೆ ಅದ್ರ ರಿಪೋರ್ಟ್ಸ್ ತೊಗೊಂಡು ನಮ್ಮ ಕ್ಲಿನಿಕ್ಕಿಗೆ ಏನು ಬ್ರಾಂಚ್ ಕೂಡ ಬರ್ಬೋದು ನೀವು. ನಿಮ್ಮಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡೇ ಬರಬೇಕು? ಎಸ್, ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಸುಲಭ ಆಗುತ್ತೆ, ಕನ್ವೀನಿಯನ್ಸ್ ಆಗುತ್ತೆ. ಇಲ್ಲಿ ಡಾಕ್ಟರ್ಸು ಎಲ್ಲಿ 15 ಇದೆಯಾ ಬೆಂಗಳೂರಿನಲ್ಲಿ? ಕ್ಲಿನಿಕ್ 15 ಇದೆ. ಡಾಕ್ಟರ್ಸ್ ಎಷ್ಟಿದೆ, ಜನ ಇದ್ದಾರೆ ಮೇಡಮ್? ಜಯನಗರದಲ್ಲಿ ಆಲ್ಮೋಸ್ಟ್ 8 ಡಾಕ್ಟರ್ಸ್ ಇದೆ. ಬೇರೆ ಬೇರೆ ಕ್ಲಿನಿಕ್ ಕೂಡ ಸೇಮ್ ಥರ ಇರುತ್ತೆ. ಓಕೆ, ಸ್ಟಾಫ್ ಇರುತ್ತೆ. ಸೊ ಎಸ್, ಇಲ್ಲಿಗೆ ಬರೋಂಥ ಪೇಷಂಟ್ಸ್ಗೆ ಏನು ಹೇಳ್ಬೋದು ನೀವು? ನಿಮ್ಮ ರಿಪೋರ್ಟ್ಸ್ ಎಲ್ಲ ತೊಗೊಂಡು ಬನ್ನಿ. ಓಕೆ, ನಾವೆಲ್ಲ ವಿಚಾರಿಸಿ ನೋಡಿ ಆಮೇಲೆ ನಿಮಗೆ ಎಷ್ಟು ದಿನಕ್ಕೆ ಟ್ರೀಟ್ಮೆಂಟ್, ಎಷ್ಟು ದಿನ ಟ್ರೀಟ್ಮೆಂಟ್ ತೊಗೋಬೇಕಂತ ನಾವು ಹೇಳ್ತೀವಿ. ನಿಮಗೆ 100% ಗುಣ ಮಾಡ್ಕೊಡ್ತೀವಿ ಅಂತ ಇದು ಮಾಡ್ಬೋದಾ? 70 to 80% ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆಮೇಲೆ ನಿಮ್ಮ ಮೇಲೆ ಅದು ನೀವು ಹೆಂಗೆ ಮೇಂಟೈನ್ ಮಾಡ್ಕೋತೀರಾ. ಮತ್ತೇನಾದ್ರು ಹೇಳಬೇಕು ಅನ್ನೋದಿದೆಯಾ ನಿಮ್ಮ ಸಕಲ? ನಿಮ್ಮ ರಿಪೋರ್ಟ್ಸು ಎಲ್ಲ ಏನೇನು ನಿಮ್ಮ ಸಮಸ್ಯೆ ಇದೆ ಅದ್ರ ರಿಪೋರ್ಟ್ಸ್ ತೊಗೊಂಡು ನಮ್ಮ ಕ್ಲಿನಿಕ್ಕಿಗೆ ಬನ್ನಿ, ನಾವು ಸರಿ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಇಲ್ಲಿ ಏನು ಪ್ರಾಬ್ಲಮ್ ಬಂದಿದ್ದೀರಿ? I got a brain stroke. ಓಕೆ. It is a right side full body paralyzed. Okay. It was 0% movement. I got a brain stroke from last 1.5 years. Totally right side was my 0% movement. So now its movement is happening. I can walk, I can do all the hand movements, and I can work 80% of my activities. I drive as a two-wheeler. So I got better treatment over here, and it's totally a nice treatment what I'm getting here, and I'm totally independent. Before it was dependent to others, so now I'm happy on that. ಇಲ್ಲಿ ಎಷ್ಟು ದಿನ ಆಯ್ತು ಬಂದು? ನೀವು ಎಷ್ಟು ದಿನದಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಿ? Almost 1.5 years. 1.5 years. ಇವಾಗ ಬೆಟರ್ ಯಾಕಿದೆ ಈಗ? Yeah, much better now. Hardly 5% is remaining. ಓಕೆ, 80% ಬೆಟರ್. Yeah, 90% is better. ವೆರಿ ಗುಡ್, ವೆರಿ ಗುಡ್. ಏನೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಇಲ್ಲಿ? We do physiotherapy. Okay. All exercise. Okay. And totally we are doing full day exercise. ಎಷ್ಟು ಅವರ್ ನೀವು ತಗೊಬೇಕು ನೀವು ಟ್ರೀಟ್ಮೆಂಟು? 1 ಡೇಗೆ 1 ಅವರ್, ಡೈಲಿ 1 ಅವರ್. ಯು ಬೆಟರ್ ದೆನ್ ಇವಾಗ? Yeah. ಶೂರ್? Yeah. ಓಕೆ, ಓಕೆ, ಓಕೆ. ಥ್ಯಾಂಕ್ ಯು ಸರ್. Thank you. ನನ್ನ ಹೆಸರು ರಾಜೇಶ್ ಅಂತ ಹೇಳಿ. ಎಲ್ಲಿಂದ ಬಂದಿದ್ದೀರಾ? ಸರ್ ನಾನು ಚಿಕ್ಕಬಳ್ಳಾಪುರ. ಏನು ಪ್ರಾಬ್ಲಮ್ ಸರ್? ಸರ್ ನನಗೆ ಈ ಸ್ಪೈನಲ್ ಕಾರ್ಡಲ್ಲಿ L4 L5 ಡಿಸ್ಕ್ ಬಂದಿತ್ತು. ಎಷ್ಟು ದಿನದ? ಸರ್ ಅದೀಗ ಆಲ್ಮೋಸ್ಟ್ 1 ವರ್ಷದಿಂದ ಇತ್ತು. Okay. ಸೊ ಅದರಿಂದ ನನಗೆ ಈಸಿಯಾಗಿ ನಡಿಲಿಕ್ಕೆ ಆಗ್ತಿರ್ಲಿಲ್ಲ. Okay. ಮತ್ತೆ ಜಾಸ್ತಿ ಸಮಯ ನಿಲ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಅದಾದ್ಮೇಲೆ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡೆ. ಸೊ ಆವಾಗಲೂ ಸಹಿತ ಅದು ಕಡಿಮೆ ಆಗಲಿಲ್ಲ. ನನಗೆ ಗೊತ್ತಿರೋರು ಒಬ್ರು ಆಯುರ್ವೇದಿಕ್ ಡಾಕ್ಟರ್, ಸೊ ಫಿಸಿಯೋತತ್ವ ಅಂತ ಹೇಳಿ ಅಂದ್ಬಿಟ್ಟು ಅನೂಪ್ ಬ್ರಹ್ಮಭಟ್ ಅಂತಿದ್ದಾರೆ, ಅವ್ರ ಹತ್ರ ಹೋಗಿ ಅಂತ ಕಳಿಸೋದು. ಅದಾದ್ಮೇಲೆ ನಾನು ಇಲ್ಲಿ ಬಂದು ಒಂದು 15-16 ಸೆಷನ್ ತಗೊಂಡಿದ್ದೀನಿ. ಸೊ ಅದಾದ್ಮೇಲೆ ನನಗೀಗ ಒಂದು 60 to 70% ನನಗೆ ಫೀಲ್ ಬೆಟರ್. ಸೊ ಮೊದಲು ಏನಾಗೋದು ಅಂತ ಹೇಳಿದ್ರೆ ನನಗೆ ಯಾವಾಗಲೂ ಟಯರ್ಡ್ನೆಸ್, ಯಾವಾಗ ನೋಡಿದ್ರು ಒಂಥರ ಟಯರ್ಡ್ನೆಸ್. ಈಗ ಎದ್ರೆ ಏನಾಗೋದು ಅಂತ ಹೇಳಿದ್ರೆ ಸ್ಪೈನಲ್ ಕಾರ್ಡ್ ಇದಾಗೋದ್ರಿಂದ ಏನಾಗೋದು ನನಗೆ ಯಾವಾಗಲೂ ಟಯರ್ಡ್ನೆಸ್ ಕಾಣ್ತಾ ಇತ್ತು. ಸೊ ಈಗ ಟಯರ್ಡ್ನೆಸ್ ಇಲ್ಲ. ಸೊ ನಾನು ಖುಷಿಯಾಗಿದ್ದೀನಿ. ಸೊ ಅದ್ರ ಜೊತೆಯಲ್ಲಿ ಈಗ ಸಹಿತ ಹೆಚ್ಚು ಇದ್ದಿದ್ರಲ್ಲಿ ಪರವಾಗಿಲ್ಲ, ನಾನು ವಾಕ್ ಮಾಡ್ಬೋದು, ನಿಲ್ಬೋದು, ಈ ರೀತಿ ಎಲ್ಲ ಇದೆ. ಒಂದು ಒಳ್ಳೆ ಟ್ರೀಟ್ಮೆಂಟ್ ನನಗೆ ಸಿಗ್ತಾ ಇದೆ. ಇಲ್ಲಿ ಬರ್ತಕ್ಕಂಥ ಪೇಷಂಟ್ಸ್ ಗೊತ್ತಿರಲ್ಲ ಕೆಲವು ಜನರಿಗೆ. ನಿಮ್ಮಂಥವ್ರು ಅನುಭವ ತಿಳ್ಕೊಂಡು ಬರ್ತಾ ಇರ್ತಾರೆ, ಅವ್ರಿಗೆ ಏನಾದ್ರು ಹೇಳಕ್ಕಾದ್ರೆ ಇಷ್ಟಪಡ್ತೀರಾ? ಸರಿ, ಏನಿಲ್ಲ, ತುಂಬಾ ಜನ ನರಳ್ತಾ ಇದ್ದಾರೆ ಬ್ಯಾಕ್ ಪೇನ್ ಅಲ್ಲಿ. 80% ಇವಾಗ ಬ್ಯಾಕ್ ಪೇನ್ ಅಲ್ಲಿ ನರಳ್ತಾ ಇದ್ದಾರೆ.
ಅದೇನೇ ಅದು ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಏಜ್ ಇರುವಾಗ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲ್ಲ. ಈಗ ಸಪೋಸ್ ಹೇಳ್ಬೇಕಂದ್ರೆ ಏನಾಗುತ್ತೆ ಅಂದ್ರೆ ಬೈಕ್ ರೈಡಿಂಗ್ ನೋಡಿ, ಬೈಕ್ ರೈಡಿಂಗ್ ಅಲ್ಲಿ ನಾನು ಸಹಿತ ಒಳ್ಳೆ ಏಜ್ ಅಲ್ಲಿ ಇದ್ದಾಗ ಏನಂತ ಹೇಳಿದ್ರೆ ಈ ಹಾರ್ಮ್ಸ್ಗಳಾಗ್ಲಿ, ಆಮೇಲೆ ಓವರ್ ಸ್ಪೀಡ್ ಆಗಲಿ, ಆಮೇಲೆ ಈ ಗುಂಡಿಗಳಾಗ್ಲಿ, ಅವು ಯಾವುದು ನಮಗೆ ಕಣ್ಣಿಗೆ ಕಾಣಲ್ಲ. ಸೊ ಅದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಆಫ್ಟರ್ 45 ಎಲ್ಲ ರಿಫ್ಲೆಕ್ಟ್ ಆಗ್ತಾ ಬರುತ್ತೆ. ಹಿಸ್ಟರಿ ರಿಪೀಟ್ಸ್ ಅಂತಾರಲ್ಲ ಆ ರೀತಿ ಅದೆಲ್ಲ ಬರ್ತಾ ಇರುತ್ತೆ. ಸೊ ಅದರಿಂದ ಏನಂತ ಹೇಳಿದ್ರೆ ನಿಮ್ದು ಹೆಲ್ತಿ ಲೈಫ್ ಸ್ಟೈಲ್ ಅನ್ನ ಅನುಸರಿಸಿ ಒಳ್ಳೆ ರೀತಿ ಜೀವನ ನಡೆಸಿ ಅಂತ ಹೇಳ್ಬೋದು. ಇಲ್ಲಿಗೆ ಬೇರೆ ಪೇಷಂಟ್ಗಳು ಬಂತು ಅಂತ ಹೇಳಿದ್ರೆ 100% ನಿಮ್ಗಾಗಿದ್ದು ಬೇರೆಯವ್ರಿಗೂ ಗುಣ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಖಂಡಿತವಾಗಿ ಈಗ ನನಗೆ ಆ ಟ್ರೀಟ್ಮೆಂಟ್ ಅಲ್ಲಿ ಅಷ್ಟು ಪರ್ಸೆಂಟೇಜ್ ಗುಣಮುಖ ಆಗಿದ್ದೀನಿ ಅಂತ ಹೇಳಿದ್ಮೇಲೆ ಸೊ ಅವ್ರಿಗೂ ಖಂಡಿತವಾಗಿ ಹಾಗೆ ಆಗುತ್ತೆ. ಅಂದ್ರೆ ಇಲ್ಲಿ ಹೇಳ್ತೀನಿ ಅವರು ಅಲ್ಲಿ ಬಂದ ಮೇಲೆ ಇಲ್ಲಿ ಫಿಸಿಯೋಥೆರಪಿ ಇದೆ, ಆಮೇಲೆ ಲೇಸರ್ ಟ್ರೀಟ್ಮೆಂಟ್ ಇದೆ, ಕೆಲವೆಲ್ಲ ಮೆಷಿನರಿನೂ ಯೂಸ್ ಮಾಡ್ತಾರೆ, ಆಮೇಲೆ ಎಕ್ಸಸೈಸ್ ಗಳನ್ನ ಹೇಳಿಕೊಡ್ತಾರೆ, ಆಮೇಲೆ ಡಯಟಿಷಿಯನ್ ಅನ್ನ ಮುಖಾಂತರನೂ ಸಹಿತ ನಮಗೆ ಏನೇನು ಆಹಾರ ಕ್ರಮಗಳನ್ನ ಪಾಲನೆ ಮಾಡಬೇಕು, ಯಾವ ರೀತಿ ಬಾಡಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳತಕ್ಕಂಥದ್ದು, ಆಮೇಲೆ ಏನೇನು ಡಿಫಿಷಿಯನ್ಸಿ ಇದೆ ಬಾಡಿನಲ್ಲಿ ಅಂತಕ್ಕಂಥದ್ದೆಲ್ಲ ನಮ್ಗೆ ತಿಳಿಸ್ಕೊಡ್ತಾರೆ. ಸೊ ಅದರಿಂದ ಅದನ್ನೆಲ್ಲ ಓವರ್ ಆಲ್ ಆಗಿ ಫಾಲೋ ಮಾಡ್ತಾ ಬಂದ್ರೆ ಡೆಫಿನೆಟ್ಲಿ ಅವ್ರಿಗೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಮತ್ತೊಮ್ಮೆ ಧನ್ಯವಾದಗಳು ಸರ್ ತಮಗೆ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಸಮಸ್ಯೆ ಬಗ್ಗೆ ಹೇಳಿ ಸರ್. ಸೊ ಫಿಸಿಯೋತತ್ವ ಬಂದ್ರೆ ಇದು ಸಿಸ್ಟರ್ ಕನ್ಸರ್ನ್ ಆಫ್ ಕಡವಂಸ್ ಗ್ರೂಪ್. ಕಡವಂಸ್ ಗ್ರೂಪ್ 32 ವರ್ಷದಿಂದ ಮನೋಚಿಕಿತ್ಸೆ ಮೆಂಟಲ್ ಹೆಲ್ತ್ ಸರ್ವಿಸ್ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ವೆರಿ ಗುಡ್ ಸರ್ವಿಸ್ ದೇ ಆರ್ ಇನ್ ಟು. ಸೊ ಆಸ್ ಅ ಪ್ರೈವೇಟ್ ಎಂಟಿಟಿ ದೇ ಆರ್ ದ ನಂಬರ್ 1 ಅಂಡ್ ಲಾರ್ಜೆಸ್ಟ್ ಮೆಂಟಲ್ ಹೆಲ್ತ್ ಸರ್ವಿಸ್ ಪ್ರೊವೈಡರ್ ಇನ್ ಇಂಡಿಯಾ. ಓಕೆ. ಸೊ ದ ಸೇಮ್ ಕಂಪ್ನಿಯಿಂದ ಕಡವಂಸ್ ಗ್ರೂಪ್ ಇಂದಾನೆ ಫಿಸಿಯೋತತ್ವ ಸ್ಟಾರ್ಟ್ ಆಗಿರೋದು. 4 ವರ್ಷದಿಂದ ನಮ್ದು ಕ್ಲಿನಿಕ್ ಬೆಂಗಳೂರು ಹತ್ರ 15 ಕಡೆ ಇದೆ. ಓಕೆ. ಹೈದರಾಬಾದ್ ಹತ್ರ 4 ಕಡೆ ಇದೆ. ಅದರ ಜೊತೆ ಬೇರೆ ಬೇರೆ ಹೋಮ್ ಸರ್ವಿಸು, ವರ್ಚುವಲ್ ಸರ್ವಿಸ್, ಇವಾಗ ಕೊರೋನಾ ಆಮೇಲೆ ವಿಡಿಯೋ ಕನ್ಸಲ್ಟೇಷನ್, ವರ್ಚುವಲಿ ಟ್ರೀಟ್ಮೆಂಟ್ ಮಾಡೋದು ಅದು ಎಲ್ಲ ಹೋಗ್ತಾ ಇದೆ. ನಮ್ಮ ಕ್ಲಿನಿಕ್ ಹತ್ರ ಮೇನ್ಲಿ ಇಂಪಾರ್ಟೆಂಟ್ ಥಿಂಗ್ಸ್, ನೋ ಮೆಡಿಸಿನ್, ನೋ ಸರ್ಜರಿ, ಏನು ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಡಲ್ಲ, ಏನು ಪೇನ್ ಕಿಲ್ಲರ್ ಕೊಡಲ್ಲ. ಸೊ ಸೈಡ್ ಎಫೆಕ್ಟ್ ಬಗ್ಗೆ ಏನು ಟೆನ್ಷನ್ ಇಲ್ಲ, 1% ಸೈಡ್ ಎಫೆಕ್ಟ್ ಇರಲ್ಲ. ಅದರ ಜೊತೆ ಕ್ಲೀನ್ಲಿನೆಸ್ಸು, ಸರ್ವಿಸು, ಮಷಿನರಿ ಏನು ಚೈನಾ ಬೇಸ್ಡ್ ಮಷಿನರಿ ಯಾವ್ದು ಯೂಸ್ ಆಗಲ್ಲ. ಅದರ ಜೊತೆ ಅಫೋರ್ಡೆಬಲ್. ನೀವು ರೆಗ್ಯುಲರ್ ಕ್ಲಿನಿಕ್ ಚಾರ್ಜಸ್ ಮತ್ತೆ ನಮ್ಮ ಕ್ಲಿನಿಕ್ ಚಾರ್ಜಸ್ 50 ರೂಪಾಯಿ ಕಡಿಮೆನೇ ಇದೆ. ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಮೋಟೋ ಅಂದ್ರೆ ಜನಗಳಿಗೆ ಸೇವಾ ಮಾಡಬೇಕು. ಅವ್ರಿಗೆ ಕರೆಕ್ಟಾಗಿ ವಾಸಿ ಆಯ್ತು ಅಂದ್ರೆ ರಾತ್ರಿ ಕರೆಕ್ಟಾಗಿ ನಿದ್ದೆ ಬರುತ್ತೆ. ಹೌದು. ಅವ್ರು ಕರೆಕ್ಟಾಗಿ ವಾಸಿ ಆಗಿಲ್ಲ ಅಂದ್ರೆ ಕರೆಕ್ಟಾಗಿ ನಿದ್ದೆ ಬರಲ್ಲ. So that was main motto behind our founder chairperson Ramesh Kadavam sir also, and co-founder Sandesh also. So that was the main motto, that we don't want to charge ತುಂಬಾ ಜಾಸ್ತಿ ಚಾರ್ಜ್ ಏನಿರಲ್ಲ. ಅದರ ಜೊತೆ ನೀಟಾಗಿ ಸರ್ವಿಸು, ಮಷೀನ್ ಎಲ್ಲ ಹೈಫೈ ಮಷೀನು, US ಅಪ್ರೂವ್ಡ್ ಮಷೀನು, ಡಿಸ್ಪೋಸಿಬಲ್ ಬೆಡ್ಶೀಟು, ಡಿಸ್ಪೋಸಿಬಲ್ ಸರ್ವಿಸು, ಅದು ಎಲ್ಲ ಕರೆಕ್ಟಾಗಿ ಯೂಸ್ ಮಾಡಿಬಿಟ್ಟು ಪ್ರೊಫೆಷ್ನಲ್ಲು ಟೇಲರ್ ಮೇಡ್ ಸರ್ವಿಸ್ ಕೊಡಬೇಕು. ಅದರ ಜೊತೆ ಸುಮಾರು ಪೇಷಂಟು ಔಟ್ಸೈಡಿಂದ ಬರ್ತಾರೆ, ಅವ್ರಿಗೆ ಸ್ವಲ್ಪ ಲಾಭ ಕೊಟ್ಬಿಟ್ಟು ವಾರ 1 ಸತಿ, ವಾರ 2 ಸತಿ ಇಲ್ಲೇ ಬನ್ನಿ, ಆ ಥರ ಟ್ರೀಟ್ಮೆಂಟ್ ಮಾಡೋದು. ಅದರ ಜೊತೆ BPL ಕಾರ್ಡ್. ಇವಾಗ ಏನಾಗುತ್ತೆ, ಸುಮಾರು ಪೇಷಂಟ್ಗೆ ಕಷ್ಟ ಇದೆ. ನೀವು ಹಳ್ಳಿ ಹೋದ್ರೆ ಅಕ್ಕಪಕ್ಕ ತುಮಕೂರು, ರಾಮನಗರ, ಸಿರಾ, ಮತ್ತೆ ಇವಾಗ ನಮಗೂ ಕರ್ನಾಟಕದ ಎಲ್ಲ ಟೌನ್ದು ಹೆಸರು ಇದೆ, ಬೀರೂರು, ಚಿಕ್ಕಮಂಗ್ಳೂರು, ಧಾರವಾಡ, ಹುಬ್ಳಿ, ಸುಮಾರು ಅಕ್ಕಪಕ್ಕ ಚಿಕ್ಕ ಹಳ್ಳಿಯಿಂದ ಪೇಷಂಟ್ ಬರ್ತಾರೆ. ಏನು ಕಷ್ಟ ಆಗುತ್ತೆ ಸರ್, ಅಲ್ಲೇ ತುಂಬಾ ರೈತರುಗಳು ಇದ್ದಾರೆ, ಅವ್ರಿಗೂ ಕಾಸು ಅಷ್ಟು ಖರ್ಚು ಮಾಡಕ್ಕೆ ಇಲ್ಲಿ ಮೆಟ್ರೋ ತರ ಇಲ್ಲ. ಹೌದು. ಅವ್ರ ಕಾಸು ಖರ್ಚು ಮಾಡಕ್ಕೆ ತುಂಬಾ ಕಷ್ಟ. ಅವ್ರ ಮಂತ್ಲಿ ಅರ್ನಿಂಗ್ ಏನೇ 20,000 15,000 ಇದೆ. ಅದಕ್ಕಿಂತ ನೀವು ಮೆಟ್ರೋ ಹಾಸ್ಪಿಟಲ್, ಕಾರ್ಪೊರೇಟ್ ಹಾಸ್ಪಿಟಲ್ ಹೋದ್ರೆ ಏನೇ ಟ್ರೀಟ್ಮೆಂಟ್ ತಗೊಂಡ್ರೆ 30,000 40,000 1 ಲಕ್ಷ 2 ಲಕ್ಷ 4 ಲಕ್ಷ ಆ ಥರ ಟ್ರೀಟ್ಮೆಂಟ್ ಅಂತೆ. ಅವ್ರು ಏನು ಮಾಡ್ತಾರೆ, ಹೋಗ್ತಾರೆ, ಚೆಕ್ ಮಾಡ್ತಾರೆ, ಡಾಕ್ಟರ್ ಎಸ್ಟಿಮೇಟ್ ಕೊಡ್ತಾರೆ 20,000 60,000, ಸರಿ ಮನೆಗೆ ಹೋಗಿ ಬರ್ತೀವಿ, ಚೆಕ್ ಮಾಡ್ತೀವಿ. ಏನಾದರೂ ಸಾಲ ಇಸ್ಕೊಂಡು ತುಂಬ ಅದೇ ಕಷ್ಟ ಮಾಡೋದು, ಏನಾದರೂ ಅವ್ರ ಜಮೀನಿದೆ ಅಂದರೆ ಸೇಲ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ತಗೊಳ್ತಾರೆ.
ಅದಕ್ಕಿಂತ ನಾನು ಫಸ್ಟ್ ದಿನ ಡಿಸೈಡ್ ಮಾಡಿದ್ದೆ ಯಾವ್ದು ಬರಲಿ ಅವ್ರ ಕಾಸು ಬಗ್ಗೆ ಕಷ್ಟ ಇದೆ ಅಂದರೆ BPL ಕಾರ್ಡ್ ಇದೆ ಅಂದರೆ ತಗೊಂಬನ್ನಿ, 20% 30% ಡಿಸ್ಕೌಂಟ್ ಕೊಟ್ಬಿಟ್ಟು ಅವ್ರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. 5,000 ಕಡಿಮೆ ಕೊಟ್ಟರೆ ಸಾಕು, ಏನು ಅಷ್ಟು ಟೆನ್ಷನ್ ಇಲ್ಲ. ಅವ್ರು 2,000 ಕಡಿಮೆ ಕೊಟ್ಟರೆ ಸಾಕು, ಕಾಸು ಇಲ್ಲ ಅಂದ್ರೆ ಪರವಾಗಿಲ್ಲ. ವೆರಿ ಗುಡ್. ಅದು ಎಲ್ಲ ನೋಡೋಣ. ಆಮೇಲೆ ಫಸ್ಟ್ ಅವ್ರ ಟ್ರೀಟ್ಮೆಂಟ್ ಸರಿಯಾಗಿ ಆಗ್ಬೇಕು. ಟ್ರೀಟ್ಮೆಂಟ್ ಸರಿಯಾಗಿ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಅವ್ರಿಗೆ ದೇವರ ಮೇಲೆಯಿಂದ ಭರೋಸಾ ಹೋಗ್ಬಿಡುತ್ತೆ ಸರ್. ಹೌದು ಅವ್ರ ಟೆಂಪಲೇ ಹೋಗಲ್ಲ. ಹೌದು. ಸೊ ಫಸ್ಟ್ ಆಸ್ ಅ ಡಾಕ್ಟರ್, ಆಸ್ ಅ ಮೆಡಿಕಲ್ ಪ್ರೊಫೆಷನ್, ಅದು ನಮ್ದು ಕರ್ತವ್ಯ. ಅದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಆಗಬೇಕು. ಕಾಸು, ಮನಿ, ರಿಯಂಬರ್ಸ್ಮೆಂಟ್ ಅದು ಎಲ್ಲ ಆಮೇಲೆ ನೋಡಬೇಕು. ಫಸ್ಟ್ ಅವ್ರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಆಗಬೇಕು. ಯಾಕಂದ್ರೆ ನಮ್ಮ ಊರು ಬಂದ್ರೆ ಗುಜರಾತ್. ಓಕೆ. 22 ವರ್ಷದಿಂದ ಈ ಭೂಮಿಯಿಂದ ನಮ್ಗೆ ಊಟ, ಅನ್ನ ಎಲ್ಲ ಸಿಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈ ಭೂಮಿಗೆ ಅಷ್ಟು ರೆಸ್ಪೆಕ್ಟ್ ಕೊಡಬೇಕು. ನಮ್ಮ ಮಾತೃಭಾಷಾ ಬಂದ್ರೆ ಗುಜರಾತಿ. ಇಲ್ಲಿ ಬಂದಾದ್ಮೇಲೆ ನಾನು ಡಿಸೈಡ್ ಮಾಡಿದೆ, ನಮ್ಮ ಮಗುದನ್ನೇ ಹೇಳಿದೆ, ಕರ್ನಾಟಕ ಇದೆ ಅಂದ್ರೆ ನೀವು ಕನ್ನಡ ಜೊತೆ ಮಾತಾಡಿ, ಕನ್ನಡದಲ್ಲಿ ಮಾತಾಡಿ. ಕರೆಕ್ಟ್. 50% ಸರ್ ಟ್ರೈ ಮಾಡಿ. ಹೌದು. ನೀವು ಟ್ರೈ ಮಾಡಿಲ್ಲ ಅಂದ್ರೆ ಹೌದು, ನೀವು ಯಾವಾಗನೇ ಸರಿಯಾಗಿ ಬರಲ್ಲ. ಹೌದು. ಟ್ರೈ ಮಾಡಿ, ಸ್ಲೋಲಿ 70-80% ಮಾಡಿ. ಫಸ್ಟ್ ನೋಡಿ, ನೀವು ಕರೆಕ್ಟಾಗಿ ರೆಸ್ಪೆಕ್ಟ್ ಕೊಡಿ. ರೀಜನಲ್ ಲ್ಯಾಂಗ್ವೇಜ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಪೇಷಂಟ್ ಕರೆಕ್ಟಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ಕಷ್ಟ ಆಗುತ್ತೆ ಸರ್. ಪೇಷಂಟ್ಗೆ ಇಲ್ಲಿ ಲೋಕಲ್ ಪೇಷಂಟ್ಗೆ ಹಿಂದಿ ಮತ್ತೆ ಇಂಗ್ಲಿಷು ಮತ್ತೆ ಬೇರೆ ಲ್ಯಾಂಗ್ವೇಜ್ ಮಾತಾಡಕ್ಕೆ ಅವ್ರ ಏನ್ ಪೇನ್ ಇದೆ, ಹೌದು, ನೋವು ಏನಿದೆ, ಅದು ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಹೌದು. ನಿಮ್ಗೆ ಹೊರಗಡೆ ಏನ್ ತೊಂದರೆ ಇದೆ ಅದು ನಿಮ್ ಮಾತೃಭಾಷಾಕ್ ಮಾತಾಡ್ರೆ ಸರಿಯಾಗಿ ಈಸಿ ಆಗತ್ತೆ. 100% ಕರೆಕ್ಟ್. ನೀವು ಹಿಂದಿ ಹತ್ರ ಮಾತಾಡ್ರೆ ಸರಿಯಾಗಿ ಈಸಿ ಆಗಲ್ಲ ಸರ್. ಹೌದು ಸರ್ ನಮ್ದು ಮಾತೃಭಾಷಾ ಗುಜರಾತಿ. ಓಕೆ. ನಮ್ ನ್ಯಾಷನಲ್ ಲ್ಯಾಂಗ್ವೇಜ್ ಬಂದ್ರೆ ಹಿಂದಿ. ರೆಸ್ಪೆಕ್ಟ್ ಎರಡು ಲ್ಯಾಂಗ್ವೇಜ್ ಕೊಡ್ತಾ ಇದೀವಿ. ಓಕೆ. ಮೇನ್ ರೆಸ್ಪೆಕ್ಟ್ ಇಲ್ಲಿ ಕನ್ನಡ ಕೊಡ್ಲೇಬೇಕು ಸರ್. ಇಲ್ಲಿ ಗಾಳಿ, ಇಲ್ಲಿ ವಾತಾವರಣ, ಇಲ್ಲಿಂದ ಊಟ ಮಾಡುತ್ತೀವಿ, ಅದಕ್ಕೆ ಗೌರವ ಕೊಡ್ಬೇಕಾದ್ರೆ ನಮ್ಮ ಧರ್ಮ, ಅದು ಹಿಂದೂ ಧರ್ಮದ ಲಕ್ಷಣ. ಅದು ಕೊಡ್ಲೇಬೇಕು. ಯಾಕಂದ್ರೆ ಇಲ್ಲಿಂದ ಎಲ್ಲ ಸಿಕ್ಕುತ್ತೆ. ನಮ್ಮ ಮನೆ, ನಾನು ಇಲ್ಲಿ ಈ ಕಾಸಿಂದಾನೆ ಮನೆ ಕಟ್ಟಿರೋದು, ವೆರಿ ಗುಡ್. ಈ ಕಾಸಿಂದಾನೆ ನಾನು ಕಾರ್ ಪರ್ಚೇಸ್ ಮಾಡಿರೋದು. ನೀವು ಇಲ್ಲಿಂದ ಎಲ್ಲ ತಗೊಳ್ತೀವಿ, ಈ ಭೂಮಿಗೆ ಏನು ಕೊಟ್ಟಿಲ್ಲ ಅಂದ್ರೆ ರಾತ್ರಿ ನಿಂದೆ ಹಂಗ್ ಬರುತ್ತೆ. ಕರೆಕ್ಟ್ ಸರ್, ಕರೆಕ್ಟ್. ಅದು ಮೇನ್ ಇಂಪಾರ್ಟೆಂಟ್ ಥಿಂಗ್. ಅದ್ರ ಜೊತೆ ಫಿಸಿಯೋಥೆರಪಿ ಅದು ನಮ್ದು ಸಿಂಪಲ್ ಪಾಲಿಸಿ ಇದೆ. ಪೇಷಂಟ್ ಸೆಂಟ್ರಿಕ್ ಇರಬೇಕು. ಅವ್ರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಬೇಕು, ಅವ್ರ ಅಸೆಸ್ಮೆಂಟ್ ಸರಿಯಾಗಿ ಮಾಡಬೇಕು. ಸರ್ ಸುಮಾರು ಹಾಸ್ಪಿಟಲ್ಗೆ ಏನಾಗುತ್ತೆ, ನಾನು ನೋಡಿದೆ ಸರ್, ಸುಮಾರು ಪೇಷಂಟ್ ಬರ್ತಾರೆ ಸರ್, ನಾನು ಈ ಹಾಸ್ಪಿಟಲ್ ಹೋಗಿದ್ದೆ, MRI ತೋರಿಸಿದೆ, ಈ MRI ಸಾಕಾಗಲ್ಲ, ಇನ್ನ ಹೊಸ MRI ಮಾಡಿ. ಹೊಸದಾಗಿ ಮಾಡ್ಕೊಂಡ್ ಬರ್ತಾ ಇದಾರೆ ಅಂತ ಲ್ಯಾಬ್ರೇಟರಿ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಇದು ಏನಾಗುತ್ತೆ, 1 ತಿಂಗಳ ಮುಂಚೆ ಅವ್ರ ಪಾಪ 8,000 ಖರ್ಚು ಮಾಡ್ಬಿಟ್ಟು ಒಂದು MRI ಮಾಡಿದೆ. ಆ MRI ಹತ್ರ ಏನ್ ಪ್ರಾಬ್ಲಮ್ ಇಲ್ಲ. ಯಾಕೆ ಪಾಪ ಇನ್ನ ಒಂದ್ಸತಿ MRI ಮಾಡಿದ್ರೆ ಏನ್ ಬರುತ್ತೆ, ಸುಮ್ಮನೆ ಅವ್ರು ಖರ್ಚು ಮಾಡಕ್ಕೆ ಇನ್ನ 8,000 ಖರ್ಚು ಮಾಡ್ತಾರೆ. ರಿಪೋರ್ಟ್ ಆದ್ಮೇಲೆ ಅವ್ರ MRI ರಿಪೋರ್ಟ್ ಆದ್ಮೇಲೆ ಅವ್ರಿಗೆ 1 ನಿಮಿಷ ಕರೆಕ್ಟ್ ಆಗಿ ಕೊಡಲ್ಲ. ಹೌದು, 1 ನಿಮಿಷನೇ ಚೆಕ್ ಮಾಡಲ್ಲ. ಕರೆಕ್ಟ್. ಸುಮ್ಮನೆ ಪೇನ್ ಕಿಲ್ಲರ್ ಹಾಕೊಂಡು ಕಷ್ಟ. ನಮ್ಮ ಕ್ಲಿನಿಕ್ ಹತ್ರ ಎಲ್ಲ ಡಾಕ್ಟರ್ಗೆ ಕರೆಕ್ಟ್ ಆಗಿ ಹೇಳಿದೆ, ಪೇಷಂಟು ಫ್ರೀ ಕನ್ಸಲ್ಟೇಷನ್ ಮಾಡ್ತೀರಾ ಅಂದ್ರೆ ತೊಂದರೆ ಇಲ್ಲ. ಬರಕ್ ಟೈಮ್ ಇರ್ತಾರೆ ಸರ್, ನಮ್ಮ ಹತ್ರ ಕಾಸಿಲ್ಲ ಕನ್ಸಲ್ಟೇಷನ್, ಪರವಾಗಿಲ್ಲ. BPL ಕಾರ್ಡ್ ಇದೆಯಾ, ನೀವು ಪೂವರ್ ಇದೆಯಾ, ಕಾಸಿಲ್ಲ ಅಂದ್ರೆ ಕನ್ಸಲ್ಟೇಷನ್ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀವಿ, ಬನ್ನಿ. ನಿಮ್ ರಿಪೋರ್ಟ್ ಏನಿದೆ ತೋರಿಸಿ, ನಿಧಾನ ಕುತ್ಕೊಂಡು ಡಾಕ್ಟರ್ ಜೊತೆ 30 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ, ಅರ್ಥ ಮಾಡ್ಕೊಡಿ ಏನ್ ತೊಂದರೆ ಇದೆ ಅವ್ರಿಗೆ, ಎಷ್ಟು ವರ್ಷದಿಂದ ಇದೆ, ಅದ್ರ ಜೊತೆ ಏನಾದ್ರು ಬೇರೆ ಆಸಿಡಿಟಿ ಇದೆಯಾ, ಸರ್ಜರಿ ಏನಾದ್ರು ಮಾಡಿದ್ರಾ, ನೀವು ಬೇರೆ ಏನು ಮೆಡಿಸಿನ್ ತಗೊಳ್ತಾ ಇದೆಯಾ, ಎಷ್ಟು ವರ್ಷದಿಂದ ಈ ತರ ಪ್ರಾಬ್ಲಮ್ ಇದೆ, ಇದು ಬಿಟ್ಟು ಬೇರೆ ಏನಾದ್ರು ಸರ್ಜರಿ ಇದೆಯಾ, ಫಿಮೇಲ್ ಇದೆಯಾ ಅಂದ್ರೆ ಎಷ್ಟು ಸತಿ ಪ್ರೆಗ್ನೆನ್ಸಿ ಆಗಿದೆ, ಯಾವ ತರ ಪ್ರೆಗ್ನೆನ್ಸಿ ಆಗಿದೆ, ಏನು ಸರ್ಜರಿ ಆಗಿದೆ, ಫಸ್ಟ್ ಮಗುದು ಏನ್ ಪ್ರಾಬ್ಲಮ್ ಇದೆ, ಎಲ್ಲ ಫ್ಯಾಮಿಲಿ, ಅವರು ಫೈನಾನ್ಷಿಯಲ್, ಅವ್ರ ಸೋಷಿಯಲ್, ಅವ್ರು ಏನ್ ಕೆಲಸ ಮಾಡ್ತೀರಾ ಎಲ್ಲ ರಿಪೋರ್ಟ್ ಹಿಸ್ಟ್ರಿ ತಗೊಂಡು ಕರೆಕ್ಟ್ ಆಗಿ ಡಯಾಗ್ನೋಸಿಸ್ ಮಾಡಬೇಕು. ಪ್ರಾಬ್ಲಮ್ ಏನಿದೆ ರೂಟ್ ಕಾಸ್ ಅರ್ಥ ಮಾಡಬೇಕು. ರೂಟ್ ಕಾಸ್ ಅರ್ಥ ಮಾಡಿದ್ರೆ ಟ್ರೀಟ್ಮೆಂಟ್ ಬಗ್ಗೆ ಏನು ತೊಂದರೆ ಬರಲ್ಲ. ಫಸ್ಟ್ ಡಯಾಗ್ನೋಸಿಸ್ ಕರೆಕ್ಟ್ ಆಗಿರ್ಬೇಕು. ಸೊ ನಮ್ಮ ಕ್ಲಿನಿಕ್ ಎಲ್ಲ ಕಡೆ ಅದೇ ಸೇಮು, 30 ನಿಮಿಷ, 35 ನಿಮಿಷ, 40 ನಿಮಿಷ, 1 ಅವರ್ ಡಾಕ್ಟರು ಪೇಷಂಟ್ ಜೊತೆ ಕುರ್ಕೋತಾರೆ, ನಿಧಾನ ಅರ್ಥ ಮಾಡ್ಕೊಳ್ತಾರೆ ಏನ್ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಎಷ್ಟು ದೂರದಿಂದ ಪಾಪ ಹುಬ್ಳಿಯಿಂದ ರಾತ್ರಿ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ಇಲ್ಲೇ ಕಾರ್ಪೊರೇಟ್ ಹಾಸ್ಪಿಟಲ್ಗೆ 2 ನಿಮಿಷನೇ ಕೊಡಲ್ಲ ಅವರು ಸರ್. 2 ನಿಮಿಷ ಅವ್ರ ಪಾಪ 1 ಅವರ್ ಆಚೆ ಕಡೆ ವೇಟಿಂಗ್ ಹತ್ರ ಕುತ್ಕೊಳ್ತಾರೆ. ಆಮೇಲೆ ಹೊರಗಡೆ ಹೋದ್ರೆ 2 ನಿಮಿಷ, 1 ನಿಮಿಷ ಕುತ್ಕೊಂಡು ಪೇನ್ ಕಿಲ್ಲರು, ನಾಳೆ ನೆಕ್ಸ್ಟ್ ತಿಂಗಳ ಬಂದ್ಬಿಡಿ. ಆ ತರ
ನಮ್ಮ ಕ್ಲಿನಿಕ್ ಹತ್ರ ಆ ಥರ ಇಲ್ಲ. ಅವ್ರು ಬರಲಿ, ನಿಧಾನ ಟೀ ಕಾಫಿ ತಗೊಳ್ಳಿ, ಏನಾದರೂ ಬೆಳಗಿಂದ ಊಟ ಮಾಡಿಲ್ಲ ಅಂದರೆ ಇಲ್ಲಿ ನಾಷ್ಟಾನೇ ಸಿಗುತ್ತೆ, ನಾಷ್ಟ ಮಾಡಿ ಆಮೇಲೆ ಡಾಕ್ಟರ್ ಜೊತೆ ಕೂತ್ಕೊಡಿ, ಅವ್ರ ಜೊತೆ ಏನು ಪ್ರಾಬ್ಲಮ್ ಇದೆ ಎಕ್ಸ್ಪ್ಲೇನ್ ಮಾಡಿ, ಆಮೇಲೆ ಡಾಕ್ಟರ್ ನಿಮಗೆ ಬರ್ಕೊಡ್ತಾರೆ ಈ ಪ್ರಾಬ್ಲಮ್ ಇದೆ, ಇಷ್ಟು ಖರ್ಚಾಗುತ್ತೆ. ಅವ್ರ ಜೊತೆ ಡೈರೆಕ್ಟ್ ಹೇಳಿ, ಸರ್ ನಮ್ಮದು ಅಷ್ಟು ಖರ್ಚು ಮಾಡೋಕ್ಕೆ ಇಷ್ಟು ಇಲ್ಲ, ಏನು ರೌಂಡ್ ಮಾಡಬೇಡ ಸರ್, ನಾನು ವಾಪಸ್ ಬರ್ತೀವಿ, ಡೈರೆಕ್ಟ್ ಆಗಿ ಹೇಳಿ ಸರ್ ಅಷ್ಟು ನಿಮ್ಗೆ ಖರ್ಚು ಮಾಡೋಕ್ಕಾಗಲ್ಲ, ಡಾಕ್ಟರ್ಗೆ ಹೇಳಿ ನಮಗೆ ಅಷ್ಟು ಖರ್ಚು ಮಾಡೋಕ್ಕಾಗಲ್ಲ, ಇಷ್ಟು ಖರ್ಚು ಮಾಡೋಕ್ಕಾಗತ್ತೆ, ಮಾತಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ, ನಿಮ್ಮ ರಿಸಲ್ಟ್ ಬಂದೇ ಬರುತ್ತೆ. ನಮ್ಮ ಡಾಕ್ಟರ್ ಹೇಳಿದ್ರೆ ಬಂದೇ ಬರುತ್ತೆ. ಬರಕ್ ಆಗಲ್ಲ ಅಂದ್ರೆ ಫಸ್ಟ್ ಹೇಳ್ತಾರೆ, ಸರ್ ಈ ಕೇಸ್ ನಮ್ದಿಲ್ಲ, ನೀವು ಬೇರೆ ಡಾಕ್ಟರ್ಗೆ ಹೋಗ್ಬೇಡಿ, ಅಷ್ಟೇ. ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಕೊಡ್ತೀವಿ. ಸುಮ್ಮನೆ ಕಾಸು ಮಾಡೋಕ್ಕೆ ಸುಮ್ಮನೆ ಇನ್ಫಾರ್ಮೇಶನ್ ಕೊಡೋದು ನಮ್ಮ ಕೆಲಸ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ಜನಗಳಿಗೆ ಜಾಗೃತಿ ಮೂಡಿಸ್ತಾ ಇದ್ದೀರಾ. ಎಸ್, ತುಂಬಾ ಬೆಂಗಳೂರಿನಲ್ಲಿ ಆಕ್ಚುಲಿ ಬ್ಯಾಕ್ ಪೈನ್ ಬರೋದೇನೆ 30 to 45 ಇಯರ್ಸ್ ಒಳಗಡೆ ಇರುವಂತ ಜನಗಳಿಗೆ ಬ್ಯಾಕ್ ಪೈನ್ ಜಾಸ್ತಿ ತುಂಬಾ ಜಾಸ್ತಿ ಇದೆ. ದಿನಾ ಪೈನ್ ಕಿಲ್ಲರ್ ತಗೊಂಡು ಅಡಿಕ್ಷನ್ ಆಗ್ಬಿಟ್ಟಿದೆ. ಸಾಕಾಯ್ತು ಸರ್. ಏನಾಗತ್ತೆ, ಅಲೋಪತಿನಲ್ಲೇ ತುಂಬಾ ಇದಾಗ್ಬಿಟ್ಟಿದೆ. ಅದು ಇನ್ಸ್ಟೆಂಟ್ ನಮ್ಗೆ ಟ್ರೀಟ್ಮೆಂಟ್ ಸಿಗುತ್ತಲ್ಲ, ಆ ಪೈನ್ ಇಮಿಡಿಯೇಟ್ಲಿ ಕಮ್ಮಿ ಆಗೋದ್ರಿಂದ ನಾವು ಪ್ರತಿಯೊಬ್ರು ಅಲೋಪತಿನ ಅಡಿಕ್ಷನ್ ಮಾಡ್ಕೊಂಡ್ಬಿಟ್ಟಿರೋದ್ರಿಂದ ನಮ್ಮಲ್ಲಿ ಈ ತರ ನ್ಯಾಚುರಲ್ ಥೆರಪಿನ ಒಪ್ಕೊಂತಾ ಇರೋದು ಜನಗಳು ಸ್ವಲ್ಪ ಕಮ್ಮಿ. ಈಗ ಸ್ವಲ್ಪ ಅವೇರ್ನೆಸ್ ಜಾಸ್ತಿ, ತುಂಬಾ ಅವೇರ್ನೆಸ್ ಆಗಿದೆ. ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿದ್ಮೇಲೆ ತುಂಬಾ ಅವೇರ್ನೆಸ್ ಆಗಿದೆ. ಮುಂಚೆ ಏನಿತ್ತು, ಪೇಷಂಟ್ ಫಸ್ಟ್ ಆರ್ಥೋಪೆಡಿಕ್ ಜೊತೆ ಹೋಗ್ತಾರೆ, ಆಮೇಲೆ ಸರ್ಜನ್. ಇವಾಗ ಏನಾಗಿದೆ ಸರ್, 70% ಪೇಷಂಟ್ಗೆ ಪೇನ್ ಕಿಲ್ಲರ್ ತಗೊಂಡು, ಸ್ಟೀರಾಯ್ಡ್ ತಗೊಂಡು, ಎಲ್ಲಾರ್ಗೆ ಆಸಿಡಿಟಿ, ಕೋಪ ಬರೋದು, ಎಂಗ್ಸೈಟಿ, ಸ್ಟ್ರೆಸ್ಸು, ಅದು ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಸರ್ ನನ್ನಲ್ಲಿ ಒಂದು ಪ್ರಶ್ನೆ ನಾನು ನೋಡಿದಂಗೆ, ಫಸ್ಟ್ ಬ್ಯಾಕ್ ಪೇನ್ ಅಂತ ಹೋಯ್ತು ಅಂತ ಹೇಳಿದ್ರೆ ಆರ್ಥೋಪೆಡಿಕ್ ಹತ್ರ ಹೋಗ್ತೆ. ಆರ್ಥೋಪೆಡಿಕ್ ಅವರು 1-2 ರಿಂದ 3 ತಿಂಗಳು ಟ್ರೀಟ್ಮೆಂಟ್ ಕೊಡ್ತಾರೆ ಅವರು. ಅಲ್ಲ ಜಸ್ಟ್ ಒಂದು ಆರ್ಥೋಪೆಡಿಕ್ ಆದ್ಮೇಲೆ ಅವ್ರು ಏನ್ ಹೇಳ್ತಾರೆ, ಇದು ಆರ್ಥೋಪೆಡಿಕ್ ಎಲ್ಲ ಕೆಲಸ, ಇದು ನೇರೋ ಸರ್ಜನ್ ಹತ್ರ ನೀವು ಹೋಗಿ, ನೀವು ನೇರೋ ಸರ್ಜನ್ ಹೇಳ್ತಾರೆ ಸ್ಪೈನಲ್ ಕರೆಕ್ಟ್. ನಾನು ಸುಮಾರು ಜನ ನಾನು ಕೇಳಿದ್ದೀನಿ ಸರ್, ಅದಕ್ಕೆ ಒಂದು ಕ್ಲಾರಿಫೈ ಮಾಡ್ಕೊಳ್ಳೋಣ ಅನ್ಬಿಟ್ಟು ನಾನು ಕೇಳಿ. ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ಆರ್ಥೋಪೆಡಿಕ್ ಅವ್ರಿಗೆ ಹತ್ರ ಹೋಗ್ಬೇಕಾ, ನೇರೋ ಸರ್ಜನ್ ಹತ್ರ ಹೋಗ್ಬೇಕಾ, ನಿಮ್ಮಂತ ಥೆರಪಿಸ್ಟ್ ಹತ್ರ ಬರ್ಬೇಕಂತ ಒಂದು ಜನಗಳಿಗೆ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡಿ ಸರ್. ಹೇಳ್ತೀನಿ ಸರ್. ಇವಾಗ ಥ್ಯಾಂಕ್ಸ್ ಟು ಅವರ್ ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಮಿಸ್ಟರ್ ನರೇಂದ್ರ ಮೋದಿ. ಓಕೆ. ಸೊ ಇನ್ 2022 ಒಂದು ಅಲೈಡ್ ಬಿಲ್ ಪಾಸ್ ಆಗಿದೆ. ಓಕೆ. ಇವಾಗ ಫಿಸಿಯೋಥೆರಪಿಸ್ಟ್ ಇಂಡಿಪೆಂಡೆಂಟ್ ಕನ್ಸಲ್ಟೇಷನ್ ಮಾಡ್ತಾರೆ. ಓಕೆ. ಏನಾದ್ರೂ ಚಿಕ್ಕಾಪುಟ್ಟಿ ಬ್ಯಾಕ್ ಪೇನ್ ಇದೆ ಅಂದ್ರೆ, ಸುಮಾರು ವರ್ಷ ಇದೆ ಅಂದ್ರೆ, ಫಸ್ಟ್ ಫಿಸಿಯೋಥೆರಪಿಸ್ಟ್ ಜೊತೆ ಹೋಗಿ, ಅವ್ರು ಏನಾದ್ರೂ ರಿಪೋರ್ಟ್ ಇಂದ ತೋರಿಸಿ, ಅವ್ರು ಕರೆಕ್ಟಾಗಿ ನೋಡ್ತಾರೆ. ಕರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಫಿಸಿಯೋಥೆರಪಿಸ್ಟ್ ಹೋಗ್ಬೇಕು. ಏನಾಗತ್ತೆ, ನಾವು ಜೂನಿಯರ್ ಫಿಸಿಯೋಥೆರಪಿ ಹೋದ್ರೆ ಅವ್ರಿಗೆ ಕರೆಕ್ಟಾಗಿ ಬರಲ್ಲ, ಅವ್ರು ಸುಮ್ಮನೆ ಏನಾದರೂ ಟ್ರೀಟ್ಮೆಂಟ್ ಮಾಡಿದ್ರೆ ನಿಮ್ಮ ಕೇಸ್ ಸ್ಪಾಯ್ಲ್ ಆಗ್ಬಿಡುತ್ತೆ. ಆ ಥರ ಮಾಡಬಾರ್ದು. ನೀವು ಕರೆಕ್ಟಾಗಿ ನಿಮ್ಮ ಅಕ್ಕಪಕ್ಕ ಯಾವುದು ಫಿಸಿಯೋಥೆರಪಿಸ್ಟು 10 ವರ್ಷ 15 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ, ಆ ಡಾಕ್ಟರ್ ಜೊತೆ ಹೋಗಿ ಎಲ್ಲ ರಿಪೋರ್ಟ್ ತೋರಿಸಿ ಅವ್ರಿಗೆ ಹೇಳಿ ಕರೆಕ್ಟಾಗಿ ಫಿಸಿಕಲ್ ಸ್ಕ್ರೀನಿಂಗ್ ಮಾಡೋಕ್ಕೆ. ಯಾಕಂದ್ರೆ MRI, ಎಕ್ಸ್ರೇ, ಅಲ್ಟ್ರಾಸೌಂಡ್ ಅದು ಎಲ್ಲ ಬೇರೆ. ಫಿಸಿಕಲ್ ಸ್ಕ್ರೀನಿಂಗು, ಟಚ್ ಮಾಡಿಬಿಟ್ಟು ಚೆಕ್ ಮಾಡೋ ಸ್ಕ್ರೀನಿಂಗು ಅದು ಒಳ್ಳೆ ಸರ್. ನೋಡಿ, ನೀವು 100 ವರ್ಷ, 1000 ವರ್ಷ, 25 ವರ್ಷ ಮುಂಚೆ ನೀವು ರಾಮಾಯಣ, ಮಹಾಭಾರತ ಅದು ಎಲ್ಲ ನೋಡಿದ್ರೆ ಆ ಟೈಮು ವೈದ್ಯಗಳು ಇರ್ತಾರೆ. ಹೌದು, ವೈದ್ಯರು. ಆ ಟೈಮು MRI, ಎಕ್ಸ್ರೇ ಇರ್ಲಿಲ್ಲ, ಟ್ರೀಟ್ಮೆಂಟ್ ಸರಿಯಾಗಿ ಸಿಕ್ತು ಸರ್. ಹೌದು. ಯಾಕಂದ್ರೆ ಟಚ್, ಹೌದು, ಟಚ್ ಅಂದ್ರೆ ಬೆಸ್ಟ್. ಅವ್ರು ಕರೆಕ್ಟ್ ಆಗಿ, ಇವಾಗ ಡಾಕ್ಟರ್ ಟಚ್ ಮಾಡಲ್ಲ, ಟೈಮ್ ಅಷ್ಟು ಇರಲ್ಲ. ನಮ್ ಕ್ಲಿನಿಕ್ ಹತ್ರ ಆತರ ಇಲ್ಲ, ಕರೆಕ್ಟ್ ಆಗಿ ಟಚ್ ಮಾಡಿಬಿಟ್ಟು 30 ನಿಮಿಷ ಕುತ್ಕೊಂಡು ಎಲ್ಲ ಮಸಲ್ಸ್ ಚೆಕ್ ಮಾಡಿಬಿಟ್ಟು ಹೇಳ್ತಾರೆ. ಅದಕ್ಕೆ ನೀವು ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿ, ಯಾರೊಬ್ರು ಇಲ್ಲಿ ನಮ್ಮ ಕ್ಲಿನಿಕ್ ಹತ್ರ ಬಂದ್ರೆ 15 ಕ್ಲಿನಿಕ್ ಇದೆ, ಬೇರೆ ಕ್ಲಿನಿಕ್ ಹೋದ್ರೇನೆ ಏನೂ ತೊಂದರೆ ಇಲ್ಲ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಫಿಸಿಯೋಥೆರಪಿಸ್ಟ್ ಹೋಗಿ ಚೆಕ್ ಮಾಡಿ, ಅವ್ರು ಹೇಳ್ತಾರೆ ಎಕ್ಸ್ರೇ ಮಾಡ್ಕೊಂಡು ತೋರಿಸ್ಕೊಡಿ. ಆಮೇಲೆ ಅವರೇ ಹೇಳ್ತಾರೆ, ಅವ್ರ ಕಾಯಿಂದ ಆಗಲ್ಲ ಅಂದ್ರೆ ಸರಿ, ನಮ್ಮ ಕಾಯಿಂದ ಆಗಲ್ಲ, ಸ್ಪೈನಲ್ ಸರ್ಜನ್ಗೆ ಹೋಗಿ. ಅವ್ರ ಫ್ರಾಕ್ಚರ್ ಕೇಸ್ ಇದೆ ಅಂದ್ರೆ ಆರ್ಥೋಪೆಡಿಕ್ಗೆ ಹೋಗಿ, ಈ ಕೇಸ್ ಇದೆ ಅಲ್ಲೇ ಹೋಗಿ. ಸರ್ ಆರ್ಥೋಪೆಡಿಕ್ ಜೊತೆ ಏನಾಗುತ್ತೆ, ಫಸ್ಟ್ ಅವರ ಪೇನ್ ಕಿಲ್ಲರ್. ಓಕೆ. ಪೇನ್ ಕಿಲ್ಲರ್ ಇಂದ ಆಗಿಲ್ಲ ಅಂದ್ರೆ ಸ್ಟೀರಾಯ್ಡ್ ಕೊಟ್ಬೇಡಿ, ಸ್ಟೀರಾಯ್ಡ್ ಇಂದಾನೆ ಆಗಿಲ್ಲ ಅಂದ್ರೆ ಸರ್ಜರಿ ಮಾಡ್ಕೊಡಿ. ಎಲ್ಲಾರ್ದು ಸೈಡ್ ಎಫೆಕ್ಟ್ ಇರುತ್ತೆ ಸರ್. ಹೌದು. ಅದಕ್ಕಿಂತ ಬೆಸ್ಟ್ ಫಸ್ಟ್ ನೇಚರಲ್ ಟ್ರೈ ಮಾಡಿ. ಓಕೆ. ಫಿಸಿಯೋಥೆರಪಿ ಟ್ರೈ ಮಾಡಿ, ಏನು ಸೈಡ್ ಎಫೆಕ್ಟ್ ಇಲ್ಲ. ಎಕ್ಸಸೈಸ್ ಅದು ಎಲ್ಲ ಮಾಡಿ, ಊಟ ಗೀಟ ಎಲ್ಲ ನಮ್ಮ ಕ್ಲಿನಿಕ್ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾರೆ. ಸುಮಾರು ಪೇಷಂಟ್ಗೆ ಇವಾಗ ಸೈಕೋಸೊಮ್ಯಾಟಿಕ್ ಪೇನ್ ತುಂಬಾ ಜಾಸ್ತಿ ಇದೆ ಸರ್. ಯಾಕಂದ್ರೆ ಇವಾಗ ರಿಲೇಶನ್ಶಿಪ್ ಅದು ಎಲ್ಲ ತುಂಬಾ ಫ್ರಜೈಲ್ ಆಗ್ಬಿಟ್ಟಿದೆ. ಮುಂಚೆ ತರ ಇಲ್ಲ ಸರ್. ಇವಾಗ ಸರಿಯಾಗಿ ಮಾತಾಡೋಕೇನೆ ಒಂದು ಶೋಲ್ಡರ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಕರೆಕ್ಟ್ ಅದು.
Correct. ಅದು ಎಲ್ಲ ಇಲ್ಲಿ ಬಂದು ತುಂಬಾ ಬ್ಯಾಕ್ ಪೇನು ಜಾಸ್ತಿ ಇದೆ ಸರ್. ಸೈಕೋಸೊಮ್ಯಾಟಿಕ್ ಪೇನು ಅದು ತುಂಬಾ ಜಾಸ್ತಿ ಇದೆ. ಅದಕ್ಕಿಂತ ನಮ್ಮ ಕಡಬಂಸ್ ಗ್ರೂಪ್ ಇಂದ ಒಂದು ಮನೋಚಿಕಿತ್ಸೆ ಅವ್ರ ಜೊತೆ ಮಾತಾಡಿ ಅದು ಎಲ್ಲ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಒಳ್ಳೆ ರೂಟ್ ಕಾಸ್ ರಿಸಲ್ಟ್ ಬರುತ್ತೆ. ಕರೆಕ್ಟ್ 100% ರಿಸಲ್ಟ್ ಬರುತ್ತೆ. ಕರೆಕ್ಟ್. ಮಾಡಬೇಕು. ಸುಮ್ಮನೆ ಸ್ಟಿರಾಯ್ಡ್ ಇಂಜೆಕ್ಷನ್ ತಗೊಂಡ್ರೆ 1 ತಿಂಗಳು ಆಮೇಲೆ ಇನ್ನೊಂದ್ಸತಿ ಸ್ಟಿರಾಯ್ಡ್ ಇಂಜೆಕ್ಷನ್ ತಗೋಬೇಕು, ಆಮೇಲೆ 2 ತಿಂಗಳು ಆಮೇಲೆ ಇನ್ನೊಂದ್ಸತಿ ಅದು ಮಾಡಿದ್ರೆ ಲೈಫ್ ಲಾಂಗು ನಿಮ್ ಪೇನ್ ಕಿಲ್ಲರು ಸ್ಟಿರಾಯ್ಡು ಹಂಗೆ ಇರ್ತಾರೆ. ನಿಮ್ ಫ್ರೀ ಆಗಿ ಲೈಫ್ ಚೆನ್ನಾಗಿ ಮಾಡಬೇಕು ಅಂದ್ರೆ ಫಿಸಿಯೋಥೆರಪಿ ಬನ್ನಿ, ಓಕೆ, ಮಾತಾಡಿ ಡಾಕ್ಟರ್ ಜೊತೆ, ಫ್ರೀ ಆಫ್ ಕಾಸ್ಟ್ ಕನ್ಸಲ್ಟೇಷನ್ ತಗೊಳ್ಳಿ, ಟ್ರೀಟ್ಮೆಂಟ್ ಸ್ಟಾರ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಹಳಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೀರಾ. ನಮ್ಮ ಜನಗಳೆಲ್ಲ ನೋಡ್ತಾ ಇದ್ದವರು ಎಲ್ರಿಗೂ ಬೇಗ ನಿಮ್ಮ ಹತ್ರ ಚಿಕಿತ್ಸೆ ಸಿಗಲಿ, ಬೇಗ ಗುಣ ಆಗ್ಲಿ ಸರ್. Yes. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.